ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್. ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇದು ಗುರುವಾರದ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು, ಮನೇಲಿ ಪೂಜೆ ಎಲ್ಲ ಮುಗಿಸಿ ತಿಂಡಿ ರೆಡಿ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ಇವತ್ತಿನ ಸ್ಪೆಷಲ್ ಬಂದು ಪಾಲಕ್ ರೈಸ್ ಮಾಡೋಣ, ಪಾಲಕ್ ಪಲಾವ್ ಅಂತಲೂ ಕೂಡ ಹೇಳಬಹುದು. ಅದನ್ನು ಮಾಡೋಣ ಅಂತ ಹೇಳಿ ಒಂದಿಷ್ಟು ಪಾಲಕ್ ಸೊಪ್ಪನ್ನು ತರಿಸಿದ್ದೀನಿ, ನೋಡ್ತಾ ಇದ್ದೀರಿ. ಹಾಗೆ ಇದು ಬಟಾಣಿ, ಇದು ಹಸಿ ಬಟಾಣಿ ಐಸಲ್ಲಿ ಇಟ್ಬಿಟ್ಟಿರ್ತಾರೆ ನೋಡಿ, ಅದು ಹಸಿ ಬಟಾಣಿನೇ. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇಟ್ಟಿದ್ದೀನಿ. ಬನ್ನಿ ಹೇಗೆಲ್ಲ ಇವತ್ತಿನ ಒಂದು ವಿಡಿಯೋ ಬರುತ್ತೆ ಅಂತ ಹೇಳ್ತೀನಿ. ಅಂದರೆ ನಾನು ತಿಂಡಿ ಎಲ್ಲ ರೆಡಿ ಮಾಡ್ತೀನಿ. ಪಾಲಕ್ ರೈಸ್ ಮಾಡಿ, ಮೊಸರು ರಾಯ್ತ ಮಾಡಿ, ಸೈಡ್ ಡಿಶ್ಗೆ ಮೂಗಿಗೆ ಪಕೋಡ ಬೇಕು ಅಂತ ಹೇಳಿದ್ದಾನೆ. ಈರುಳ್ಳಿ ಪಕೋಡ ಸಹ ಮಾಡೋಣ. ನಾನು ಮಾಡ್ತಾ ಇರ್ತೀನಿ, ರೆಸಿಪಿ ತೋರಿಸ್ತಾ ಇಲ್ಲ, ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಇವೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನಿಮ್ಮನ್ನೆಲ್ಲ ಇವತ್ತು ಶುಭ ಗುರುವಾರ ಆಗಿರೋದ್ರಿಂದ ಮಂತ್ರಾಲಯ ದರ್ಶನ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಹೋದಂತಹ ಸಂದರ್ಭದಲ್ಲಿ ಪುಟ್ ಕ್ಲಿಪ್ಪಿಂಗ್ಸ್ನ ನಾನು ತಗೊಂಡಿದ್ದೆ. ಆ ಕ್ಲಿಪ್ಪಿಂಗ್ಸ್ನ ಇವಾಗ ಈ ವಿಡಿಯೋ ಮುಂದೆ ಹಾಕ್ತೀನಿ. ಮಂತ್ರಾಲಯ ದರ್ಶನ ಮಾಡಿಕೊಂಡು ನೀವೆಲ್ಲರೂ ಬರೋಷ್ಟರಲ್ಲಿ ಆ ನಂತರ ಅಷ್ಟೊತ್ತು ತಿಂಡಿ ರೆಡಿ ಮಾಡಿರ್ತೀನಿ. ಏನೆಲ್ಲ ಮಾಡಿರ್ತೀನಿ, ಹೇಗೆಲ್ಲ ಆಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಬನ್ನಿ ಹೋಗೋಣ, ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯ ಪ್ರಭುಗಳನ್ನ ದರ್ಶನ ಮಾಡಿಕೊಂಡು ಬರೋಣ. ಆಯಿತಾ? ನೋಡಿಕೊಂಡು ಬನ್ನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಿ, ನಾವು ಎಲಗೂರು ಆಂಜನೇಯನ ದರ್ಶನ ಮಾಡಿಕೊಂಡು ಮಂತ್ರಾಲಯದ ಕಡೆ ಪ್ರಯಾಣ ಬೆಳೆಸಿದ್ವಿ. ನಾವು ಮಂತ್ರಾಲಯ ಹೋಗೋ ಅಷ್ಟರಲ್ಲಿ ರಾತ್ರಿ, ಅಂದರೆ ಮಧ್ಯರಾತ್ರಿ 3 ಗಂಟೆ ಆಗಿತ್ತು. ಪ್ರಯಾಣ ತುಂಬ ಚೆನ್ನಾಗಿತ್ತು. ಹಾಗೆ ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಸಿಕ್ಕಾಬಟ್ಟೆ ರಶ್ ಇರ್ತಾರೆ ಮಂತ್ರಾಲಯದಲ್ಲಿ. ರೂಮ್ಗಳ ವ್ಯವಸ್ಥೆ ಅಂತೂ ಖಂಡಿತ ಇಲ್ಲ. ನಾನು ಮಠದ ರೂಮ್ಗೇನು ಫೋನ್ ಮಾಡ್ಕೊಂಡೇನು ಹೋಗಿರಲಿಲ್ಲ. ರೂಮ್ ಸಿಗುತ್ತೆ ನಾವು ಹೋದಾಗೆಲ್ಲ, ಹಾಗೆ ಡೈರೆಕ್ಟಾಗಿ ನಮಗೆ ರೂಮೆಲ್ಲ ಸಿಗ್ತಿತ್ತು. ಈ ಸಲ ಅಂತೂ ಮಂತ್ರಾಲಯ ತುಂಬ ಜನ ಸೇರಿಬಿಟ್ಟಿದ್ರು. ಏಕೆಂದರೆ ಸಮ್ಮರ್ ಹಾಲಿಡೇಸ್ ಇರೋದರಿಂದ ಮಂತ್ರಾಲಯ ತುಂಬ ಕ್ರೌಡ್ ಇತ್ತು. ದರ್ಶನ ಆಗಲಿ ಮತ್ತು ರೂಮ್ಗಳಾದರೂ ಸಹ ಅಲ್ಲಿ ನಮಗೆ ತುಂಬ ಕ್ರೌಡು. ಹೇಗೆ ಅಂತ ಹೇಳಿದ್ರೆ, ರಾಯರ ಮುಂಭಾಗ ವರಾಂಡ ಬರುತ್ತಲ್ಲ, ಅಲ್ಲೂ ಕೂಡ ತುಂಬ ಜನ ಮಲಗೋಕ್ಕೆಲ್ಲ ಅವಕಾಶ ಇದೆ, ಮಲಗಿದ್ದಾರೆ. ಆದರೆ ರೂಮ್ಸ್ಗಳಂತೂ ಇಲ್ಲ. ಹಾಗೆ ಇದ್ದರೂ ಡಿಮ್ಯಾಂಡ್ ಇತ್ತು ತುಂಬ. ಬಂದು ನಾವೊಂದು ರೂಮ್ ಮಾಡ್ಕೊಂಡ್ವಿ. ಈ ರೂಮ್ ಬಂದು ನೋಡಿ, ಒಂದು ರಾತ್ರಿಗೆ 3,000. ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಡಬಲ್ ಕಾಟ್ ಇರುವಂಥದ್ದು, ಕೆಳಗೆ ಹಾಸಿಗೆ ಸಹ ಕೊಟ್ಟರು. ಬಂದು ರಾತ್ರಿ 3 ಗಂಟೆ ಬರೋ ಅಷ್ಟೊತ್ತಿಗೆ ನೋಡಿ, ನಮ್ಮ ಮೈಲಾರದಲ್ಲಿ ಈ ಚೌಟಿಲಿ ಹೊಡ್ಕೊಳ್ತಾರೆ ಗೊತ್ತಾ, ಅವ್ರು ಹೇಗೆ ಮಾಡ್ತಾರೆ ಅದನ್ನು ನೋಡಿದ್ನಲ್ಲ, ತೋರಿಸ್ತಾ ಇದ್ದಾನೆ ಮೋಕ್ಷಿತ್ತು. ಬಂದು ಎಲ್ಲರೂ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ಹೊಳೆಯಲ್ಲಿ ತುಂಗಭದ್ರಾ ನದಿ ನೀರಂತೂ ಇಲ್ಲ, ಇಲ್ಲೇ ರೂಮ್ಗಳಲ್ಲೇ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀವಿ, ಇನ್ನು ದರ್ಶನಕ್ಕೆ ಹೋಗೋಣ ಅಂತ ಹೇಳಿ. ಈ ಥರ ಇದೆ ರೂಮು. ಇದು ಸ್ವಲ್ಪ ನಮಗೆ ಮಠದಿಂದ, ಅಂದರೆ ನಮ್ಮ ರಾಯರ ಮಠದಿಂದ ಸ್ವಲ್ಪ ದೂರ ಬರಬೇಕು. ಕಾರ್ ಇದ್ದಿದ್ದರಿಂದ ನಾವು ಯಾಕೆಂದರೆ ಅಲ್ಲೆಲ್ಲ ರೂಮು ಪ್ರೈವೇಟ್, ಏನು ಹೋಟೆಲ್ಗಳು ಲಾಡ್ಜ್ ಇರುತ್ತಲ್ಲ, ಎಲ್ಲ ರೂಮು ಕೂಡ ಫುಲ್ ಆಗೋಗಿದ್ದು. ಆಮೇಲೆ ಈ ರೂಮ್ ಸಿಕ್ತು ನೋಡಿ, ಒಂದು ನೈಟ್ಗೆ 3,000 ತಗೊಳ್ತಾರೆ. ಮತ್ತು ಎಷ್ಟು ಸೆಕೆ ಇದೆ ಮಂತ್ರಾಲಯ ಅಂದರೆ, ರೂಮ್ ಒಳಗಡೆ ಬಂದರೆ ಹಾಸಿಗೆಗಳು ಸಹ ಬಿಸಿ, ಗಾಳಿನೂ ಕೂಡ ಬಿಸಿ 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 ಅನ್ನಿಸ್ತಾ ಇತ್ತು. ನಾವೇ ಅಂದ್ಕೊಂಡ್ವಿ, ಪುಣ್ಯಕ್ಷೇತ್ರ, ಅದ್ಭುತವಾದ ಒಂದು ಪುಣ್ಯಕ್ಷೇತ್ರ, ಜೀವಮಾನದಲ್ಲಿ ಒಮ್ಮೆ ಆದರೂ ಸಹ ಮಂತ್ರಾಲಯಕ್ಕೆ ಹೋಗಿ ಬರಬೇಕಪ್ಪ ಅಂತ ಎಲ್ಲರೂ ನಾವು ಬಯಸ್ತೀವಿ. ಆದರೆ ವಾತಾವರಣ ಇದೆಯಲ್ಲ, ಅಲ್ಲಿ ಜನಗಳು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತೀನಿ. ಬಿಸಿಲಲ್ಲೇ ಬೇಕಾದಂಗೆ ಕೆಲಸಗಳು ಮಾಡ್ತಾರೆ, ರೋಡ್ ಸೈಡ್ ವ್ಯಾಪಾರಗಳು ಮಾಡ್ತಾರೆ. ನಮಗೆ ಒಂದು ದಿನ ಬಿಸಿಲು ತಡೆಯೋಕ್ಕಾಗ್ತಿಲ್ಲ ನಮಗೆ, ನಿಜ ಹೇಳಬೇಕು ಅಂದರೆ. ಆ ಥರ ಮಳೆಗಾಲದಲ್ಲೂ ಕೂಡ ಹೆವಿ ಮಳೆ ಇರುತ್ತೆ, ಬಿಸಿಲು ಹಾಗೆ ಇರುತ್ತೆ. ರೆಡಿ ಎಲ್ಲ ಆಗಿ ಹೊರಟ್ವಿ ನೋಡಿ. ಒಳಗಡೆ ಇದು ಅಲ್ಲೆಲ್ಲ ಕ್ಯಾಮ್ರಾ ಆನ್ ಮಾಡೋಂಗಿಲ್ಲ ಅಲ್ವಾ, ಹಾಗೆ ಒಂದು ಕ್ಲಿಪ್ಪಿಂಗ್ ಇಟ್ಕೊಂಡೆ. ನಮ್ಮ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಹಾಗೆ ಹೊರಗಡೆಯಿಂದನೂ ಸಹ ಪುಟ್ಟ ಕ್ಲಿಪ್ಪಿಂಗ್ಸ್ನ ತಗೊಂಡೆ ನೋಡಿ. ಗೋಪುರ ಸಹ ಇದೆ ನೋಡಿ, ಎಲ್ರಿಗೂ ಒಳ್ಳೆಯದಾಗಲಿ. ನೋಡಿ, ಯಾವಾಗಲೂ ಸಹ ಜನ ಸಂದಣಿ ಇರುವಂಥದ್ದು ನಮ್ಮ ರಾಯರ ಮಠ ಅಂತ ಹೇಳಬಹುದು. ನೋಡಿ, ಒಂದು ಚೀಟಿ ಸಹ ಮಾಡಿಸ್ದೆ ಸೇವೆಗೆ.
ಅದೇ VIP ದರ್ಶನ ಥರ ದರ್ಶನದ ಚೀಟಿ ಅಷ್ಟೇ, ಸೇವೆಗಳ ಚೀಟಿ ಇರಲಿಲ್ಲ. ಹೋಗಿ ಎಲ್ಲ ಎಲ್ಲರೂ ಸಹ ಹೋದ್ವಿ. ತುಂಬ ಕಣ್ತುಂಬ ರಾಯರ ದರ್ಶನ ಮಾಡಿದ್ವಿ. ವಾದೀಂದ್ರ ತೀರ್ಥರ ದರ್ಶನ ಕೂಡ ಮಾಡಿಕೊಂಡು ಹೊರಗಡೆ ಬಂದು ಪ್ರದಕ್ಷಿಣೆ ಸಹ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಸಮಯ ಕಳೆದ್ವಿ. ನಮ್ಮ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ, ನೋಡಿ ಒಮ್ಮೆ ಆದರೂ ಸಹ ಈ ಸ್ಥಳಕ್ಕೆ ಬರಬೇಕು ಅಂತ ಎಲ್ರಿಗೂ ಅನಿಸುತ್ತೆ. ತುಂಬ ಬಿಸಿಲು ಕೂಡ ಆಂಧ್ರದಲ್ಲಿ, ಮಂತ್ರಾಲಯದಲ್ಲಿ ಅಂತ ಹೇಳಬಹುದು. ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಹೊರಗಡೆನೂ ಕೂಡ ಸ್ವಲ್ಪ ಚಪ್ಪರದ ವ್ಯವಸ್ಥೆ ಕೂಡ, ನಡ್ಕೊಂಡು ಹೋಗುವಂಥ ದಾರಿಗೆಲ್ಲ ಚಪ್ಪರ ಥರ ಹಾಕಿದ್ದಾರೆ. ಅದರಿಂದ ಕಾಲೆಲ್ಲ ಸುಡೋದು ಸ್ವಲ್ಪ ಮಂತ್ರಾಲಯದಲ್ಲಿ ಕಡಿಮೆ ಇತ್ತು. ಪ್ರಿಯಾ, ನನ್ನ ತಮ್ಮ ಅರ್ಜುನ್ ಎಲ್ಲರೂ ವಿಡಿಯೋ ಫೋಟೋಸ್ಗಳೆಲ್ಲ ತೊಗೊಂಡ್ವಿ. ಖುಷಿ ಆಗುತ್ತೆ. ನಾವು ಹೋದ ಜಾಗದಲ್ಲಿ ಆ ಫೋಟೋ ವಿಡಿಯೋಸ್ ಒಂದು ನೆನಪಿಗೆ ತುಂಬ ಖುಷಿ ತಂದುಕೊಡುತ್ತಲ್ವ. ಜನ ಅಂತೂ ಬೇಸಿಗೆ ಕಾಲ ಅಂದರೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಸಖತ್ತು ಜನ, ಕ್ರೌಡು. ಯಾವ ಕ್ಯೂಗೆ ಹೋಗಿ ನೀವು ತುಂಬ ಜನ ಇದ್ದರು. ಫೋಟೋ ವಿಡಿಯೋಸ್ ಎಲ್ಲ ಸನ್ನಿಧಾನದಲ್ಲಿ ತೊಗೊಂಡ್ವಿ. ನೋಡಿ ಆ ಕಡೆ ಒಂದು ಸ್ಟೇರ್ ಕೇಸ್ ಥರ ಮಾಡಿದ್ದಾರೆ, ಹೊಸದಾಗಿ ಮಾಡಿರುವಂಥದ್ದು. ಮೇಲ್ಗಡೆ ಕೂಡ ಕ್ಯೂ ಮೂಲಕ ಸೇವಾರ್ಥಕರಿಗೆ ಅಂದರೆ ಚೀಟಿ ಮಾಡಿಸಿರ್ತಾರಲ್ಲ ಅವ್ರಿಗೊಂದು ದರ್ಶನದ ಒಂದು ಹಾದಿ ಕೂಡ ಅಲ್ಲಿ ಮಾಡಿರುವಂಥದ್ದು. ಇಲ್ಲಿ ಎಲ್ಲ ಥರ ಸೇವೆ ನಮ್ಮ ಶಕ್ತಿ ಅನುಸಾರನೂ ಕೂಡ ಕಾಯಿ ಸಂಕಲ್ಪ ಸೇವೆ ಮಾಡಬಹುದು. ಹಾಗೆ ಹೆಣ್ಮಕ್ಕಳು ಹೆಜ್ಜೆ ನಮಸ್ಕಾರ, ಹಾಗೆ ಪ್ರದಕ್ಷಿಣೆ ಸೇವೆಯೂ ಕೂಡ ಮಾಡುವಂಥದ್ದು. ಹಾಗೆ ಗಂಡು ಮಕ್ಕಳು ಆದಷ್ಟು ಸಂಕಲ್ಪಪೂರ್ವಕವಾಗಿ ಹೋಗ್ತಿರಲ್ಲ, ಆವಾಗ ನಾನು ಬಂದಾಗೆಲ್ಲ ಈ ಸೇವೆನ ಮಾಡ್ತೀನಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಗಂಡು ಮಕ್ಕಳು ಉರುಳು ಸೇವೆ ಮಾಡೋದ್ರಿಂದ ಸಿಕ್ಕಾಬಟ್ಟೆ ಅನುಗ್ರಹ ಪಡ್ಕೊಳ್ತಾರೆ. ಇದಂತೂ ಸತ್ಯ. ಅವ್ರು ಬೇಕಾದರೆ ನೀವು ಪುರುಷರು ಒಮ್ಮೆ ಇದನ್ನು ಒಂದು ಅನುಷ್ಠಾನ ಅಂತ ಅಂದ್ಕೊಂಡು ಸೇವೆ ಮಾಡಿ ನೋಡಿ. ಹೆಣ್ಮಕ್ಳು ಖಂಡಿತವಾಗ್ಲೂ ಕೂಡ ಉರುಳು ಸೇವೆ ಎಲ್ಲೇ ಹೋದರೂ ಮಾಡಬೇಡಿ, ಆಯಿತಾ. ನಾನು ತುಂಬ ಬಾರಿ ನನ್ನ ಇನ್ನೊಂದು ಚಾನಲಲ್ಲೂ ಕೂಡ ಹೇಗೆ ಅದರಿಂದ ಏನು ನಾವು ದೋಷಗಳನ್ನ ತಗೊಳ್ತೀವಿ ಅದೆಲ್ಲ ಕೂಡ ನಾನು ಹೇಳಿದ್ದೀನಿ. ಹೆಣ್ಮಕ್ಳು ಆದಷ್ಟು ಹೆಜ್ಜೆ ನಮಸ್ಕಾರ ಮಾಡಿ, ಪ್ರದಕ್ಷಿಣೆ ಮಾಡಿ, ಈ ರೀತಿ ನೀವು ಮಾಡುವಂಥದ್ದನ್ನು ಮಾಡ್ಕೊಳ್ಳಿ. ಹೆಣ್ಮಕ್ಳು ಉರುಳು ಸೇವೆನ ಮಾಡಬಾರ್ದು. ನಾವು ದರ್ಶನದ ಚೀಟಿ ಮಾಡಿಸಿದ್ನಲ್ಲ, ಅಲ್ಲಿಂದ ನನಗೆ ಪ್ರಸಾದ ಕೂಡ ಒಂದು ರಾಯರ ಒಂದು ಮೂರ್ತಿ ಜೊತೆಗೆ ಸಲ್ಯ ಮತ್ತು ಪರಿಮಳ ಪ್ರಸಾದ ಕೂಡ ಎಲ್ಲ ಸಿಕ್ತು. ಸ್ವಲ್ಪ ಹೊತ್ತು ಸಮಯ ಕಳೆದು ಕೂತು ಸ್ವಲ್ಪ ಹೊತ್ತು ನಿಜ ಹೇಳಬೇಕು ಅಂದರೆ ಮಂತ್ರಾಲಯಕ್ಕೆ ಯಾರೆಲ್ಲ ಹೋಗ್ತೀವೋ ಅಲ್ಲಿಂದ ಬರೋದಕ್ಕೆ ಮನಸ್ಸೇ ಬರೋದಿಲ್ಲ. ಇರೋಣ ಅಲ್ಲೇ ಅಂತ ಅನ್ನಿಸ್ತಾ ಇರುತ್ತೆ. ಪ್ರತಿಯೊಬ್ಬರಿಗೂ ಅನಿಸುವಂಥದ್ದು ಇದು. ಅದು ರಾಯರ ಅನುಗ್ರಹನೇ ಇರಬೇಕು ಅಂತ ಅಂದ್ಕೊಳ್ತೀನಿ. ಎಲ್ಲ ಸಿಕ್ತು. ನಾನು ಕೂಡ ಪ್ರದಕ್ಷಿಣೆ ಮಾಡಿದೆ. ನನ್ನ ಅಂತರಂಗ ದೈವ ರಾಯರ ನಾಮಸ್ಮರಣೆ ಒಂದಿಗೆ ಭಗವಂತನಲ್ಲಿ ನನ್ನ ಮನಸ್ಪೂರ್ವಕವಾದ ಒಂದಿಷ್ಟು ಪ್ರಶ್ನೆಗಳೊಂದಿಗೆ ಪ್ರದಕ್ಷಿಣೆ ಸೇವೆ ಕೂಡ ಮುಗಿಸಿ ಕೂತ್ಕೊಂಡ್ವಿ. ಅಮ್ಮ ಎಲ್ಲ ಕೂಡ ಕೂತ್ಕೊಂಡ್ರು, ಪ್ರದಕ್ಷಿಣೆ ಎಲ್ಲ ಹಾಕಿ. ಆ ನಂತರ ಬಿಚ್ಚಾಲೆಗೆ ಹೋದ್ವಿ. ಪಕ್ಕದಲ್ಲೇ ಒಂದು 5-6 ಕಿಲೋಮೀಟ್ರು ಅಂತ ಅಂದ್ಕೊಳ್ತೀನಿ. ಅಲ್ಲೂ ಕೂಡ ನಾವು ಹೋಗೋಷ್ಟೊತ್ತಿಗೆ ತುಂಬ ಉರಿ ಬಿಸಿಲು, ಕಾಲು ಕೂಡ ಇಡೋದಕ್ಕಾಗಲ್ಲ, ಅಷ್ಟು ಬಿಸಿಲು. ನಾವು ವೆಹಿಕಲಲ್ಲಿ ಹೋಗಿದ್ದೋ ಅಲ್ವಾ, ಅಲ್ಲೇ ಸ್ಲಿಪ್ಪರ್ ಬಿಟ್ಬಿಟ್ಟು ಬಂದುಬಿಟ್ವಿ. ಹೆಜ್ಜೆ ಮಡಗೋಕ್ಕಾಗ್ತಾಯಿಲ್ಲ, ನನಗೆ ಸುಟ್ಟೋಗುತ್ತೆ ಕಾಲೆಲ್ಲ, ಅಷ್ಟು ಬಿಸಿಲು. ಮತ್ತು ಹಂಗೂ ಕೂಡ ಜನ ಇದ್ದಿದ್ದು ಅಲ್ಲಿ ನಾವು ದರ್ಶನ ಮಾಡಿಕೊಂಡ್ವಿ. ಮತ್ತು ಇಲ್ಲಿ ಅನ್ನದಾನ ಪ್ರಸಾದ ಸೇವೆ ಕೂಡ ಇದೆ. ತುಂಬ ಕ್ಯೂ ಇತ್ತು, ನಾವು ಅಲ್ಲಿ ನಿಲ್ಲೋದಕ್ಕೆ ಹೋಗಲಿಲ್ಲ, ದರ್ಶನ ಮಾಡಿಕೊಂಡ್ವಿ. ಇಲ್ಲಿ ತುಂಗಭದ್ರಾ ನದಿ ನೀರು ಇಲ್ಲಿ ಇದೆ ನೋಡಿ. ಮಂತ್ರಾಲಯದಲ್ಲಿ ನೀರೆಲ್ಲ ಇಲ್ಲ, ನದಿ ಖಾಲಿ ಅನಿಸುತ್ತೆ. ಇಲ್ಲಿ ಯಾವಾಗಲೂ ಕೂಡ ನೀರು ತಕ್ಕಮಷ್ಟಿಗಾದರೂ ಸಹ ಇರುತ್ತೆ. ಮಳೆಗಾಲದಲ್ಲಂತೂ ಇಲ್ಲಿ ಬಿಚ್ಚಾಲೆ ಮಾತ್ರ ತುಂಬ ರಭಸವಾಗಿ ಹರಿಯುವಂತಹ ಒಂದು ನದಿಯ ಜಾಗ ಅಂತ ಹೇಳ್ಬೋದು. ಇಲ್ಲಿ ಮೊಸಳೆಗಳಿದೆ ಅಂತ ಹೇಳಿ ಬೋರ್ಡು ಕೂಡ ಹಾಕಿದ್ರು, ನೋಡ್ತಾ ಇದ್ದೀರಿ. ತುಂಬ ಖುಷಿ ಸಂತೋಷದೊಂದಿಗೆ ರಾಯರ ದರ್ಶನ, ಬೃಂದಾವನ ದರ್ಶನ, ಏಕಶಿಲಾ ಬೃಂದಾವನ ದರ್ಶನ ಕೂಡ ಮಾಡಿಕೊಂಡ್ವಿ. ಹಾಗೆ 1 ನಿಮಿಷ ಫೋಟೋ ವಿಡಿಯೋಸು ಕೂಡ ನನ್ನ ತಮ್ಮ ಹಾಗೆ ನಾವು ಫೋಟೋ ವಿಡಿಯೋಸ್ಗಳನ್ನ ತಗೊಂಡ್ವಿ. ನನಗಂತೂ ಹೆಜ್ಜೆ ಮಡಗೋಕ್ಕಾಗ್ತಿಲ್ಲ. ನನ್ನ ತಮ್ಮ ಅಂದರೆ ಪ್ರಿಯ ಇಬ್ಬರು ಸಹ ಪಟ ಅಂತ ಕಾರ್ ಹತ್ರಕ್ಕೆ ಒಂಟೇ ಹೋಗ್ಬಿಟ್ರು, ಹಂಗೆ ಹೋದರು. ನನಗೆ ಹೆಜ್ಜೆ ಮಡಗೋಕ್ಕಾಗಲಿಲ್ಲ. ಆಗ ಕಾರ್ಗೆ ಸ್ವಲ್ಪ ಮುಂದೆ ಬರೋದಕ್ಕೆ ಹೇಳಿ ಕಾರನ್ನು ಹತ್ಕೊಂಡ್ವಿ. ಹಾಗೆ ತುಂಬ ಬಿಸಿಲು ಜಳ ಇದ್ದಿದ್ದರಿಂದ ಎಳ್ನೀರು ಕುಡಿದ್ವಿ, ಮಜ್ಜಿಗೆ ಕುಡಿದ್ವಿ, ಜ್ಯೂಸ್ ಕುಡಿದ್ವಿ. ಎಲ್ಲ ಬೇಕು ಅನ್ನೋಷ್ಟು ಬಿಸಿಲಿತ್ತು.
ತುಂಬ ಜನ ಇದ್ದರು ಇಲ್ಲಿ. ಯಾರೆಲ್ಲ ಮಂತ್ರಾಲಯಕ್ಕೆ ಬರ್ತಾರೋ ಅವರೆಲ್ಲರೂ ಸಹ ಇಲ್ಲಿಗೆ ಒಮ್ಮೆ ಆದರೂ ಕೂಡ ಬಂದು ದರ್ಶನ ಮಾಡ್ಕೊಂಡು ಹೋಗಬೇಕು ಅನ್ನುವಂತಹ ಪದ್ಧತಿ. ಆದ್ದರಿಂದ ಹಾಗೆ ದರ್ಶನ ಎಲ್ಲ ಪಡ್ಕೊಂಡು ಸ್ವಲ್ಪ ಹೊತ್ತು ಇದ್ವಿ. ಸಿಕ್ಕಾಪಟ್ಟೆ ಬಾಯಾರಿಕೆ ಇತ್ತು. ಮಜ್ಜಿಗೆ, ಪಾನಕ ಇವೆಲ್ಲ ಪಾನಕ ಅಲ್ಲ, ಮಜ್ಜಿಗೆ ಕುಡಿದ್ವಿ. ನೋಡಿ, ನಮ್ಮ ರಾಯರ ದರ್ಶನ ಮಾಡಿ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ, ಹಾಗೆ ಪಕ್ಕದಲ್ಲಿ ಮಜ್ಜಿಗೆ ಮಾರ್ತಾಯಿದ್ರು. ಮಡಿಕೆಯಲ್ಲಿ ಮಜ್ಜಿಗೆ ಇಟ್ಕೊಂಡಿದ್ರು. ಎಷ್ಟು ತಣ್ಣಗಿತ್ತು ಅಂದರೆ ನಿಜ 2 ಗ್ಲಾಸ್ ಕುಡಿಬಹುದು, ಅಷ್ಟು ತಣ್ಣಗೆ ಇತ್ತು. ಏಕೆಂದರೆ ನಾವಿದ್ದಂಥ ವಾತಾವರಣ ಹೆವಿ ಬಿಸಿಲಿತ್ತಲ್ವ, 2 ಗ್ಲಾಸ್ ಕುಡಿಬಹುದು, ಅಷ್ಟು ರಶ್ಶು ಕೂಡ ಇತ್ತು. ಸೌತೆಕಾಯಿ ತಿಂದೆ ನಾನು, ಮತ್ತು ಜ್ಯೂಸ್ ಕುಡಿದ್ವಿ. ಹೀಗೆ ಅಲ್ಲಿ ಎಲ್ಲ ತಿಂದ್ಕೊಂಡು ನಾವು ಹೆಚ್ಚು ಬಂದಾಗ ಇಲ್ಲಿ ಬದನೆಕಾಯಲ್ಲಿ ಬಜ್ಜಿ ಮಾಡ್ತಾರೆ, ಅದೆಲ್ಲ ತಿಂತಾಯಿದ್ವಿ. ಈಗ ನಾವು ಬಂದಂಥ ವಾತಾವರಣ ತುಂಬ ಹೆವಿ ಬಿಸಿಲಲ್ವ, ಬಜ್ಜಿ ಬೋಂಡ ಇವ್ಯಾವೂ ಬೇಡ, ಸೌತೆಕಾಯಿ ಮಜ್ಜಿಗೆ ಜ್ಯೂಸನ್ನ ಕುಡಿದು ಬಂದ್ವಿ. ಈಗ ರೂಮ್ ಕಡೆ ಹೊರಡ್ತಾ ಇದ್ದೀವಿ. ರೂಮ್ ಖಾಲಿ ಮಾಡಿಕೊಡ್ಬೇಕು, ಊರ ಕಡೆ ಹೊರಡಬೇಕು ಅಂತ ಹೇಳಿ. ನಾನು ಸರಿಯಾಗಿ ಹೇಳಬೇಕು ಅಂದರೆ ಮಂತ್ರಾಲಯದಲ್ಲಿ ಅಷ್ಟು ವೀಡಿಯೋ ನನಗೆ ಮಾಡ್ಕೊಳಕ್ಕಾಗಲಿಲ್ಲ. ಹೋದ ಸಲ ನನ್ನ ಮಗನೊಟ್ಟಿಗೆ ಬಂದಾಗ ಒಳ್ಳೆ ವೀಡಿಯೋ ಮಾಡಿಕೊಂಡೆ. ಈ ಸಲ ಬಿಸಿಲು ಇದ್ದಿದ್ದರಿಂದ ಯಾರಿಗೂ ಕೂಡ ಓಡಾಡೋದಕ್ಕೂ ಆಗ್ತಿಲ್ಲ. ಅಷ್ಟೊಂದು ಒಂಥರ ಸುಸ್ತು ಸಂಕಟ ಅಂತ ಕೂಡ ಅನ್ನಿಸ್ತಿತ್ತು ವಾತಾವರಣ. ಇದು ಮುಂಭಾಗ, ಆರ್ಚ್ ಮುಂಭಾಗ ನೋಡಿ. ಇಲ್ಲಿಂದನೇ ನಾವು ಒಳ ಪ್ರವೇಶ ಮಾಡುವಂಥದ್ದು. ಮಠಕ್ಕೆ ಹೋಗಬೇಕು ಅಂದರೆ ಈ ಒಳಗಡೆ ಹೋಗಿ ಇಲ್ಲಿ ಅಕ್ಕಪಕ್ಕ ರೂಮ್ಗಳೆಲ್ಲ ಇರುವಂಥದ್ದು. ನಮಗೆ ಇಲ್ಲೆಲ್ಲೋ ಸ್ವಲ್ಪ ರೂಮ್ ಸಿಗಲಿಲ್ಲ. ಸ್ವಲ್ಪ ಮುಂದೆ ಹೋಗಿ ನಾವು ರೂಮನ್ನು ಮಾಡಿದ್ದು. ಎಲ್ಲ ಅಚ್ಚುಕಟ್ಟಾಗಿ ಮನಸ್ಪೂರ್ವಕವಾಗಿ ಸಂಕಲ್ಪ ಮಾಡಿಕೊಂಡೆ ಹೊರಟಿರುವಂಥದ್ದು. ರಾಮನ ವಿಗ್ರಹ ಕೂಡ ನೀವು ನೋಡಿದ್ರಿ. ಹೀಗೆ ಮುಂದೆ ಹೋಗಿ ಸ್ವಲ್ಪ ಲೆಫ್ಟ್ಗೆ ಹೋದರೆ ನಾವು ರೂಮ್ ಮಾಡಿರುವಂತಹ ಒಂದು ಪ್ಲೇಸ್ ಇದಾಗಿತ್ತು ನೋಡಿ. ಮೂಲ ರಾಮನಿಲಯ ಇವು ಎಲ್ಲ ರೂಮ್ಸ್ಗಳಿದೆ. ಮಠದ ವತಿಯಿಂದನೂ ಕೂಡ 101 ರೂಮ್ಸು ಅಂತ ಹೇಳಿ ಅವೆಲ್ಲ ಬುಕ್ ಆಗಿಬಿಟ್ಟು ಹೋಟೆಲ್ಗಳು ಕೂಡ ತುಂಬೋಗ್ಬಿಟ್ಟಿದ್ದ, ಫುಲ್ಲಾಗೋಗಿದ್ದಾವೆ ರೂಮ್ಸ್ಗಳು. ಹಾಗೆ ಹೋದ್ವಿ. ಇನ್ನು ರೂಮ್ ಕಡೆ ಹೋಗಿ ಲಗೇಜ್ಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಊರ ಕಡೆ ಹೊರಡುವಂಥ ಸಿದ್ಧತೆ ಮಾಡಿಕೊಂಡು, ನನ್ನ ಮಗನಿಗೆ ಮಂತ್ರಾಕ್ಷತೆ ಸಿಕ್ತಿತ್ತು, ಅವನು ನನ್ನ ಕೈಗೆ ಕೊಟ್ಟ. ಇದಕ್ಕೋಸ್ಕರನೇ ಮನ ಮಿಡಿಯುವಂಥದ್ದು ಮಂತ್ರಾಕ್ಷತೆಯ ಅರಸ ನಮ್ಮ ರಾಯರು ಅಲ್ವಾ. ಅವರ ಅನುಗ್ರಹ ಸದಾ ನಮ್ಮೆಲ್ಲರನ್ನು ಕೂಡ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇಷ್ಟ ಆಗಿತ್ತು ಮಂತ್ರಾಲಯದ ದರ್ಶನ. ಸ್ನೇಹಿತರೆ, ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರಿ ಅಲ್ವಾ. ನಾನೀಗ ತಿಂಡಿ ಕೂಡ ರೆಡಿ ಮಾಡಿದ್ದೀನಿ. ಪಕೋಡ ಕೂಡ ರೆಡಿ ಆಗ್ತಾ ಇದೆ. ಹಾಗೆ ಪಕ್ಕದ ಕುಕ್ಕರಲ್ಲಿ ಪಾಲಕ್ ರೈಸ್, ಪಾಲಕ್ ಪಲಾವ್ ಅಂತ ಕೂಡ ಹೇಳಬಹುದು. ಸೂಪರಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಹಸಿ ಬಟಾಣಿ ಪಾಲಕ್ ಸೊಪ್ಪಿನಿಂದ ನಾನು ಬಾತು ಇಲ್ಲ ಪಲಾವ್ ಅಂತೀರಾ, ಇಲ್ಲ ಪಾಲಕ್ ರೈಸ್ ಅಂತೀರಾ, ನೀವೇನಾದರೂ ಕರಿಬಹುದು. ಹಾಗೆ ಈರುಳ್ಳಿ ಪಕೋಡ ಕೂಡ ರೆಡಿ ಆಗ್ತಾ ಇದೆ. ಅಮ್ಮೋಗು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ, ಆಯಿತಾ ತಿಂಡಿ ಆಯಿತಾ ಅಂತ ನನ್ನನ್ನು ಕೇಳ್ತಾನೇ ಇದ್ದ. ಅವನಿಗೋಸ್ಕರ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀನಿ. ಬನ್ನಿ ನಮ್ಮ ಪಾಲಕ್ ರೈಸ್ ಹೇಗಾಗಿದೆ ನೋಡೋಣ. ವಾವ್, ನೋಡಿ ಎಷ್ಟು ಚೆನ್ನಾಗಿ, ಅನ್ನನೂ ಕೂಡ ತುಂಬ ಸಾಫ್ಟಾಗಿ ಕೂಡ ಆಗಿತ್ತು. ಎಲ್ಲರೂ ಕೂಡ ಹೇಳಿದ್ರು ಚೆನ್ನಾಗಿದೆ ಬಾತು ಅಂತ ಹೇಳಿ. ತರಕಾರಿ ಯಾವುದು ಬಳಸಿಲ್ಲ, ಇಲ್ಲಿ ಪಾಲಕ್ ಸೊಪ್ಪು ಮತ್ತು ಹಸಿ ಬಟಾಣಿನ ಬಳಸಿದ್ದೀನಿ. ತುಪ್ಪ ಹಾಕಿದ್ದೀನಿ, ಸಖತ್ತಾಗಿ ಘಮ ಘಮ ಅಂತ ಇತ್ತು. ಬನ್ನಿ ಈಗ ಅಮ್ಮೋಗಿಗೆ ತಿಂಡಿ ಹಾಕ್ಕೊಟ್ಟು ನಾನು ಕೂಡ ಸ್ವಲ್ಪ ತಿಂಡಿನ ಮಾಡ್ಕೊಳ್ತೀನಿ. ರೈಸ್ ಐಟಮ್ಸ್ ಅಲ್ವಾ, ಸ್ವಲ್ಪ ತಗೊಳ್ತೀನಿ. ಬಿಸಿ ಬಿಸಿ ಇದ್ದಾಗ ತಿನ್ನಬೇಕಪ್ಪ. ನನಗಂತೂ ಎಂತಹ ಶೆಕೆ ಇರಲಿ, ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಕ್ಯಾಪ್ ಹಾಕಿ ಒಂದು 5 ನಿಮಿಷ ಬಿಟ್ಟರೆ ಒಳ್ಳೆಯ ಅರೋಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಪಾಲಕ್ ರೈಸ್ ಮಾಡಿದಾಗ ಫುಡ್ ಕಲರ್ ಎಲ್ಲ ಬಳಸ್ತಾರೆ, ಗ್ರೀನ್ ಆಗಿರಲಿ ಅಂತ. ನಾನು ಯಾವತ್ತೂ ಕೂಡ ಫುಡ್ ಕಲರ್ನ ಯಾವುದಕ್ಕೂ ಬಳಸೋದಿಲ್ಲ. ಮುಂಚೆ ಕೇಸರಿ ಬಾತ್ಗೂ ಕೂಡ ನಾವು ಕೇಸರಿ ಬಣ್ಣ ಬಳಸ್ತಾ ಇದ್ವಿ ಅಲ್ವಾ. ನಾನು ಇತ್ತೀಚೆಗೆ ಕೇಸರಿ ಬಣ್ಣ ಕೂಡ ಹಾಕೋದಿಲ್ಲ. ಕೇಸರಿ ಬಾತ್ ಮಾಡ್ತೀನಿ ಅಂದರೆ ಪೈನಾಪಲನ್ನು ಬಳಸ್ತೀನಿ. ಈ ರೀತಿ ಫ್ರೂಟ್ಗಳನ್ನೇ ಬಳಸಿ ಮಾಡ್ತೀನಿ. ಯಾವುದೇ ಕಲರನ್ನು ನಾನು ಬಳಸೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿತ್ತು ಅಂತ ಹೇಳಿದರೆ ಪಾಲಕ್ ರೈಸು, ಪಾಲಕ್ ಬಾತು ಅಷ್ಟು ಚೆನ್ನಾಗಿ ಕೂಡ ಆಗಿತ್ತು. ಬಿಸಿ ಬಿಸಿ ತಿಂದ್ರಂತೂ ನಿಜ ಸಖತ್ತಾಗಿರುತ್ತೆ ಮಾತ್ರ. ಆ ಮಗುಗೆ ಬಡಿಸ್ತಾ ಇದ್ದೀನಿ, ಅವನು ಕೊಡೋಣ ಅಂತ ಹೇಳಿ. ನೋಡಿ
ಮೊಸರು ರಾಯ್ತಾ ಕೂಡ ರೆಡಿ ಇದೆ. ನಮ್ಮನೆಯಂತೂ ಬಾತು ಬಿರಿಯಾನಿ ಏನೇ ಮಾಡಿ ಮೊಸರು ರಾಯ್ತಾ ಇರಲೇಬೇಕು. ಚಟ್ನಿನೂ ಕೂಡ ಇಷ್ಟಪಡ್ತಾರೆ ಕೆಲವರು ಬಾತ್ ಜೊತೆ. ನಾನು ಯಾವತ್ತೂ ಕೂಡ ಚಟ್ನಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿ ಮಾಡೋದಕ್ಕೆ ಹೋಗೋದಿಲ್ಲ. ಪಕೋಡ ಸಹ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಟೇಸ್ಟಾಗಿ ಕೂಡ ಬಂದಿತ್ತು. ನಮ್ಮನೆ ಈರುಳ್ಳಿ ಪಕೋಡನೇ ಜಾಸ್ತಿ ಇಷ್ಟಪಡೋದು. ಈ ರೌಂಡು ಈರುಳ್ಳಿ ಬಜ್ಜಿ ಮಾಡ್ತೀವಿ ನೋಡಿ, ಈರುಳ್ಳಿ ಬಜ್ಜಿನ ಇಷ್ಟಪಡೋದೇ ಇಲ್ಲ. ಈ ಥರ ಪಕೋಡ ರೀತಿ ಆದರೆ ಇಷ್ಟಪಟ್ಟು ತಿಂತಾರೆ ನೋಡಿ. ಇವಾಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಕಲರು ಕೂಡ ತುಂಬ ಚೆನ್ನಾಗಿದೆ, ಅಷ್ಟೇ ಕ್ರಿಸ್ಪಿಯಾಗೂ ಕೂಡ ಇದೆ. ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ ಅದಕ್ಕೆ. ಹಾಗೆ ತಟ್ಟೆಗೆ ಹಾಕ್ತಾಯಿದ್ರೆ ಕಡಕ್ ಕಡಕ್ ಸೌಂಡ್ ಇದೆ, ಗರಿ ಗರಿ ಗರಿಯಾಗಿ ಸೌಂಡ್ ಇದೆ. ಘಮ ಕೂಡ ತುಂಬ ಚೆನ್ನಾಗಿತ್ತು. ಇವತ್ತಿನ ನನ್ನ ಈ ಡೈಲಿ ಬ್ಲಾಗ್ ವಿಡಿಯೋ ಜೊತೆಗೆ ಗುರುವಾರ ಆಗಿರೋದ್ರಿಂದ ಮಂತ್ರಾಲಯ ದರ್ಶನ ಕೂಡ ಮಾಡಿದ್ರಿ. ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಎಲ್ಲರೂ ಸಹ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ಗಳನ್ನ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ಗೆ ಅಂದರೆ ಮೊದಲ ಬಾರಿ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆಯಿತಾ. ನೋಡಿ ಪಕೋಡ ಕೂಡ ರೆಡಿ ಆಯಿತು. ಅವನಿಗೆ ತಿಂಡಿ ಕೊಡೋಣ. ಅಮ್ಮೋಗಿಗೆ ತಿಂಡಿ ಕೊಟ್ಟು ನಾನು ಕೂಡ ತಿಂಡಿ ಮಾಡ್ಕೊಳ್ತೀನಿ. ಇವಾಗ ಕಪ್ಪಕ್ಕಿ ಮಾಲ್ಟ್ ಗಂಜಿನೇ ನಾನು ಬೆಳಗಿನ ಸಮಯ ಕುಡಿಯೋದು. ಇವತ್ತು ಒಂದು ಸ್ವಲ್ಪ ನಾನು ತಿಂಡಿ ಎಲ್ಲ ಮಾಡಿ ಅಂದರೆ ಪೂಜೆ ಎಲ್ಲ ಮಾಡಿ ತಿಂಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ 11 ಗಂಟೆ ಆಗೋಯಿತು. ಅದಕ್ಕೆ ಸಂಜೆ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ನನಗೆ ತುಂಬ ಒಳ್ಳೆಯದಲ್ವ ಅಂತ ಹೇಳಿ ಸ್ವಲ್ಪ ರೈಸ್ನೇ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಆದರೂ ಸಹ ನನಗೆ ಉಪ್ಪಿಟ್ಟಾಗಲಿ ಬಾತಾಗಲಿ ಇಡ್ಲಿ ಆಗಲಿ ದೋಸೆ ಆಗಲಿ ಬಿಸಿ ಬಿಸಿ ಇರಬೇಕು, ಹಂಗಿದ್ರೇ ನನಗೆ ಖುಷಿಯಾಗೋದು. ಒಂದೆರಡು ಪಕೋಡ ಕೂಡ ಹಾಕ್ಕೊಳ್ಳೋಣ, ಟೇಸ್ಟ್ ಹೇಗಿದೆ ನೋಡೋಣ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ರಾಯ್ತಾ, ಈರುಳ್ಳಿ ಸೌತೆಕಾಯಿ ಮೊಸರು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬನ್ನಿ ತಿನ್ನೋಣ. ಹೇಗಿದೆ ನೋಡಿ ನಿಮ್ಗೆ ಹೇಳ್ತೀನಿ. ಸ್ನೇಹಿತರೆ ನೋಡಿದ್ರಿ, ಟಿಫನ್ ಮಾಡೋಣ ಎಲ್ಲರೂ ಸಹ ಬನ್ನಿ. ಪಾಲಕ್ ರೈಸು ಹಾಗೆ ಈರುಳ್ಳಿ ಪಕೋಡ ಮೊಸರು ರಾಯ್ತಾ ಸೂಪರಾಗಿ ಬಂದಿದೆ. ನನ್ನ ಮಗ ಚಿಕ್ಕ ಮಗ ನನ್ನ ಅಮ್ಮೋಗು ಹೇಳ್ಬಿಟ್ಟ, ಅವನು ಯಾವಾಗಲೂ ಕೂಡ ಏನಾದರೂ ಒಂದು ಹೇಳ್ತಾನೆ. ಇವತ್ತು ಸೂಪರಾಗಿದೆ ಬಾತು ಪಾಲಕ್ ರೈಸು ಅಂತ ಹೇಳ್ದ. ಚೆನ್ನಾಗಿ ಬಂದಿದೆ, ಘಮ ಘಮ ಅಂತ ಆಯಿತು. ಒಳ್ಳೆ ಭಟ್ರು ಮಾಡ್ತಾರಲ್ಲ ಆ ರೀತಿ ಟೇಸ್ಟ್ ಬಂದಿದೆ, ಸೂಪರಾಗಿ ಬಂದಿದೆ. ಪಾಲಕ್ ಸೊಪ್ಪು ತುಂಬ ಒಳ್ಳೆಯದಲ್ವ, ಕಬ್ಬಿಣಾಂಶ ಇರುತ್ತೆ ಸೊಪ್ಪಿನಲ್ಲಿ. ಈ ರೀತಿನಾದರೂ ಕೂಡ ಮಕ್ಕಳು ತಿನ್ನಲಿ ಅಂತ ಹೇಳಿ ನಾನಿವತ್ತು ತಿಂಡಿನ ಮಾಡಿದೆ. ಮೊಸರು ರಾಯ್ತಾ ತುಂಬ ಅಪರೂಪಕ್ಕೆ ಈ ಥರ ಬಜ್ಜಿ ಬೋಂಡ ಪಕೋಡ ಕೇಳ್ತಾರೆ ಮಕ್ಕಳು, ಮಾಡಿಕೊಡೋಣ ಅಂತ ಮಾಡ್ಕೊಳ್ತೀನಿ. ಈಗಲ್ಲ ನಾವು ಬೆಂಗಳೂರಲ್ಲಿ ಇದ್ದಾಗಿಂದನೂ ಅಷ್ಟೇ ನಮ್ಮ ಮನೆಯವ್ರಿಗೂ ಸೈಡ್ ಡಿಶ್ಶು ಏನಾದರೂ ಸಹ ಇರಲೇಬೇಕಿತ್ತು. ತಿಂತಿದ್ದಕ್ಕೆ ಕಡಿಮೆ, ಆದರೆ ಅವ್ರಿಗೆ ಟೇಸ್ಟಿಯಾಗಿ ಕೂಡ ಬೇಕಿತ್ತು. ನೋಡಿ ನಿಂತ್ಬಿಟ್ಟಿದ್ದಾರಲ್ಲೇ, ನನ್ನ ಮಾತನ್ನು ಕೇಳಿಸ್ಕೊತಾ ನಿಂತಿದ್ದಾರೆ. ಬನ್ನಿ ಟಿಫನ್ ಮಾಡ್ಕೊಳ್ತೀನಿ. ಹಾಗೆ ಮಂತ್ರಾಲಯ ದರ್ಶನವೂ ಕೂಡ ಮಾಡಿದ್ರಿ. ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕು ಶೇರು ಹಾಗೂ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೈಪ್ ಅನ್ನುವಂತಹ ಪಾಯಿಂಟು ಸಹ ಕೊಡಿ. ಜೊತೆಗೆ ಜಾಯಿನ್ ಅಂತ ಹೇಳಿ ಒಂದು ಬಟನ್ ನನಗೆ ಸಿಕ್ಕಿದೆ, ನೀವು ಅದರಲ್ಲೂ ಕೂಡ ಜಾಯಿನ್ ಆಗಬಹುದು. ಜಾಯಿನ್ ಆಗಿ ನನಗೆ ಸಪೋರ್ಟನ್ನ ಮಾಡಬಹುದು ಆಯಿತಾ. ಮಾಡ್ಕೊಳ್ಳಿ, ಜಾಯಿನ್ ಅನ್ನೋ ಬಟನ್ ಇದೆ ನೋಡಿ, ಅಲ್ಲಿ ಲೈಕು ಸಬ್ಸ್ಕ್ರೈಬ್ ಮಾಡೋ ಜಾಗದಲ್ಲಿ ಜಾಯಿನ್ ಅಂತ ಬಂದಿರುತ್ತೆ, ಅಲ್ಲೂ ಕೂಡ ನೀವು ನನಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ. ತಿಂಡಿ ಮಾಡ್ಕೊಳ್ತೀನಿ, ಹೇಗೆ ಬಂದಿದೆ ಅಂತ ಸಹ ಹೇಳೋಣ ಇರಿ. ತಟ್ಟೆ ಭಯ ಬಿದೋಗ್ಬಿಡುತ್ತೆ ಅಂತ. ಸಖತ್ತಾಗಿ ಬಂದಿದೆ. ಪಾಲಕ್ ರೈಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಕ್ರಿಸ್ಪಿಯಾಗಿದೆ ಈರುಳ್ಳಿ ಪಕೋಡನು. ರೆಸಿಪಿ ತೋರಿಸ್ಬೇಕು ಅಂದ್ಕೊಳ್ತೀನಿ.
ತೋರ್ಸೋಕ್ಕೆ ಆಗೋದಿಲ್ಲ. ಏನಾದರೂ ಬ್ಯುಸಿ, ಏನಾದರೂ ಒಂದು ಕೆಲಸಗಳು ಇರುತ್ತೆ. ಹಾಗೆ ತಿಂಡಿ ಎಲ್ಲ ಮುಗಿಸಿ ನನಗೊಂದು ರಿಕ್ವೆಸ್ಟ್ ಅಂದರೆ, ಮೊನ್ನೆ ಒಂದು ವಿಡಿಯೋದಲ್ಲಿ ಬ್ಲ್ಯಾಕ್ ಕಾಫಿ ಬಗ್ಗೆ ತೋರಿಸಿ ಅಕ್ಕ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ದೀರಿ. ಅದರಲ್ಲಿ ರಕ್ಷಿತಾ ತುಂಬ ಜನ ಮಾಡಿದ್ದಾರೆ. ಅವ್ರಿಗೋಸ್ಕರ ಬನ್ನಿ ಹೇಗೆ ಮಾಡೋದು ಬ್ಲ್ಯಾಕ್ ಕಾಫಿ, ತುಂಬ ಸಿಂಪಲ್, ಮಕ್ಕಳು ಕೂಡ ಮಾಡ್ಕೋಬಹುದು. ನಾನಿಲ್ಲಿ ನೆಸ್ಕೆಫೆ ತೊಗೊಂಡಿದ್ದೀನಿ, ಇನ್ಸ್ಟೆಂಟ್ ಕಾಫಿ ಪೌಡ್ರು. ಹಾಗೆ ನೀರು ಮಳ್ಳೋದಕ್ಕೆ ಇಟ್ಟಿದ್ದೀನಿ, ನೀರು ಮಳ್ಳು ಬರಬೇಕು ಆಯಿತಾ. ಒಂದು ಕಪ್ಪನ್ನ ಇಟ್ಕೊಂಡಿದ್ದೀನಿ, ನಾನು ಯಾವಾಗಲೂ ಕುಡಿಯುವಂಥ ಕಾಫಿ ಕಪ್ಪು. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಕಾಫಿ ಪೌಡ್ರನ್ನ ತೊಗೊಳ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ತೊಗೊಳ್ಳಿ. ಲಿವ್ ಇಷ್ಟ ಆದರೂ ತೊಗೊಳ್ಳಿ, ಬ್ರೂ ತೊಗೋಬಹುದು. ಹೀಗೆ ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ಬಳಸಿ, ಇಲ್ಲ ಫಿಲ್ಟ್ರು ಮಾಡಿಕೊಂಡು ಡಿಕಾಕ್ಷನು ಕೂಡ ನೀವು ಬಳಸಬಹುದು. ನೀರನ್ನು ಮಳ್ಳಕ್ಕಿಟ್ಟು ನೀರು ಚೆನ್ನಾಗಿ ಕಾದ ಮೇಲೆ ಇಷ್ಟೇ, ಬ್ಲ್ಯಾಕ್ ಕಾಫಿ ರೆಡಿ ಆಯಿತು ನೋಡಿ. ಮಕ್ಕಳು ಕೂಡ ಮಾಡಬಹುದು ಅಂತ ಹೇಳಿದೆ. ನೀವು ಬೇಕು ಅಂತ ಹೇಳಿದ್ರೆ ಶುಗರ್ನ ಬಳಸಬಹುದು, ಇಲ್ಲ ಜಾಗ್ರಿ ಪೌಡ್ರು ಬೆಲ್ಲ ಬಳಸಬಹುದು. ಹಾಗೆ ಶುಂಠಿನ ತುರಿದು ಕೂಡ ಹಾಕೋಬಹುದು, ಇಲ್ಲ ನಿಂಬೆ ರಸನೂ ಕೂಡ ಹಾಕೋಬಹುದು. ನಾನಿಲ್ಲಿ ಯಾವುದೂ ಹಾಕ್ಕೊಳ್ತಾ ಇಲ್ಲ, ಸಕ್ಕರೆ ಬೆಲ್ಲನೂ ಕೂಡ ಬಳಸ್ತಾ ಇಲ್ಲ. ಹಾಗೆ ಮಾಡಿಕೊಂಡು ಬಂದೆ ಕಾಫಿನ. ನೋಡಿದ್ರಲ್ಲ, ಬ್ಲ್ಯಾಕ್ ಕಾಫಿ ರೆಡಿ ಆಯಿತು. ಸಿಂಪಲಾಗಿ ಕಾದಿರುವಂಥ ನೀರು, ನಿಮ್ಗೆ ಯಾವುದು ಬೇಕೋ ಟೇಸ್ಟಿಗೆ ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ನೀವು ಬಳಸಬಹುದು. ಬನ್ನಿ ಇವಾಗ ಹೋಗೋಣ, ಕುಡಿಯೋಣ. ನಿಮಗೆ ಫಸ್ಟು ಒಂದು ಸ್ವಲ್ಪ ಕಹಿ ಅನಿಸ್ಬಹುದು, ಟೇಸ್ಟ್ ಇಷ್ಟ ಆಗದೂ ಕೂಡ ಇರಬಹುದು. ಆದರೆ ತುಂಬ ಹೆಲ್ತಿ ಇದೆ ಬ್ಲ್ಯಾಕ್ ಕಾಫಿ. ನೀವು ಅಭ್ಯಾಸ ಮಾಡ್ಕೊಳ್ಳಿ, ನೀವೇ ನನಗೆ ಹೇಳ್ತೀರಿ ಹೇಗಿದೆ. ಮತ್ತು ಅದು ಬಿಡೋಕ್ಕೆ ಮನಸ್ಸೇ ಬರೋದಿಲ್ಲ. ತುಂಬ ಒಳ್ಳೆಯದು, ಸ್ಕಿನ್ಗೆ ತುಂಬ ಒಳ್ಳೆಯದು. ರೂಢಿ ಮಾಡ್ಕೊಳ್ಳಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಷ್ಟನ್ನು ಹೇಳ್ಬೋದು ನಾನು. ಇಲ್ಲಿ ಯಾವುದೇ ಜಾಗ್ರಿ ಪೌಡ್ರನ್ನ ನಾನು ಬಳಸಿಲ್ಲ, ಸಕ್ಕರೆನೂ ಕೂಡ ಬಳಸಿಲ್ಲ. ಹಾಗೆ ನಾನು ಎಲ್ಲೇ ಹೊರಗಡೆ ಹೋದರೂ ಸಹ, ಕೆಲವು ಬಾರಿ ಹೊರಗಡೆ ಹೋಗ್ತೀವಿ, ತಿಂಡಿ ತಿಂತೀವಿ ಹೋಟೆಲಲ್ಲಿ, ನಾನು ಅಲ್ಲೂ ಸಹ ಬ್ಲ್ಯಾಕ್ ಕಾಫಿ ಕೇಳಿದ್ರೆ ನಾನು ಯಾವುದೂ ಕೂಡ ಹಾಕಿಸ್ಕೊಳ್ಳೋದಿಲ್ಲ. ಸಕ್ಕರೆ ಜಾಗ್ರಿ ಏನೂ ಬೇಡ, ಹಾಗೆ ಕೊಡಿ ಅಂತ ಹೇಳ್ತೀನಿ. ಹಾಗೆ ರೂಢಿಯಾಗಿದ್ದೀನಿ ನಾನು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸ್ಕಿನ್ ಗ್ಲೋಗೆ. ಮತ್ತು ನಾವು ತೂಕ ಇಳಿಸ್ಬೇಕು ಅಂತ ಹೇಳಿದ್ರೆ ಜೀರ್ಣಕ್ರಿಯೆಗೂ ಕೂಡ ತುಂಬ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಫ್ಯಾಟಿ ಲಿವರ್ ಏನಾದರೂ ಆಗಿದೆ ಅಂದರೆ, ಕೆಲವರಿಗೆ ನಾವು ದಪ್ಪ ಆಗ್ತಾ ಇದ್ದಾಗ ನಮ್ಮ ಲಿವರ್ ಮೇಲೆ ತುಂಬ ಕೊಬ್ಬು ಸೇರಿಕೊಳ್ಳುತ್ತೆ. ಅದನ್ನು ಕೂಡ ನಾವು ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಒಂದು ಮೆಡಿಷನ್ ರೀತಿ ಕೆಲಸ ಮಾಡುತ್ತೆ. ತುಂಬ ಶೆಕೆ ಆಗ್ತಾಯಿದೆ, ಬನ್ನಿ ಹೊರಗಡೆನೆ ನಾನು ಕಾಫಿನ ಕುಡಿದು ಮುಗಿಸ್ತೀನಿ. ಏಕೆಂದರೆ ತುಂಬ ಶೆಕೆ. ಎಷ್ಟೊತ್ತು ಫ್ಯಾನ್ ಹತ್ರ ಇರೋದು ಹೇಳಿ, ತುಂಬ ಸೆಕೆ ಅಂತ ಫೀಲ್ ಆಗುತ್ತೆ ಅಲ್ವಾ. ನನಗಂತೂ ತುಂಬ ಶೆಕೆ ಆಗುತ್ತೆ. ಸ್ವಲ್ಪ ನನಗೆ ಯಾವಾಗಲೂ ಸ್ವಲ್ಪ ತುಂಬ ಸುಡೋದು ಕುಡಿಯಲ್ಲ, ಸ್ವಲ್ಪ ಇಟ್ಕೊಳ್ತೀನಿ. ಯಾವಾಗಲೂ ವಿಡಿಯೋ ಮಾಡುವಾಗ ನೀವೇ ನೋಡ್ತೀರಲ್ಲ, ಇಟ್ಕೊಂಡು ಕುಡಿತೀನಿ. ಅದು ತುಂಬ ತಣ್ಣಗೂ ಆಗಬಾರ್ದು, ತುಂಬ ಸುಡೋದು ಕೂಡ ಇರಬಾರ್ದು ನನಗೆ. ಚೆನ್ನಾಗಿದೆ. ನೆಸ್ಕೆಫೆನೂ ಕೂಡ ಚೆನ್ನಾಗಿರುತ್ತೆ, ಮತ್ತು ಲಿವಿಸ್ಟನು ಕೂಡ ಚೆನ್ನಾಗಿರುತ್ತೆ, ಬ್ರೂನು ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಯಾವುದು ಟೇಸ್ಟು ಅಂತ ಅನಿಸುತ್ತೋ ಅದನ್ನು ತಗೊಳ್ಳಿ. ಒಂದು ಸಮಯ ತಿಂಡಿ ಆದಮೇಲೆ ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ, ಇಲ್ಲ ಸಂಜೆ ಕುಡಿಯುವಂಥ ಅಭ್ಯಾಸನ ಮಾಡ್ಕೊಳ್ಳಿ. ಖಾಲಿ ಹೊಟ್ಟೆಗೆ ಕುಡಿಯೋಕ್ಕೆ ಹೋಗಬೇಡಿ ಆಯಿತಾ. ಅತಿಯಾದರೆ ಅಮೃತನೂ ವಿಷ ಅಂತ ಹೇಳೋ ಹಾಗೆ, ಆದಷ್ಟು ಕಾಫಿ, ಟೀ, ಈ ಬ್ಲ್ಯಾಕ್ ಕಾಫಿನೂ ಕೂಡ ಖಾಲಿ ಹೊಟ್ಟೆಗೆ ಕುಡಿಯೋಕ್ಕೆ ಹೋಗ್ಬಿಡಿ. ಬೆಳಗ್ಗೆನೇ ಒಂದು ಒಳ್ಳೆ ಬಿಸಿ ನೀರನ್ನು, ಒಂದು ಗ್ಲಾಸ್ ನೀರು ಕುಡೀರಿ. ಬಿಸಿ ಕುಡಿಯೋಕ್ಕಾಗಲ್ಲ ಅಂತ ಹೇಳಿದ್ರೆ ಒಬ್ಬರು ಬೆಚ್ಚಗೆ ನೀರು ಕುಡೀರಿ. ಬಿಸಿನೀರೇ ಆಗಲ್ಲ ಅನ್ನೋರು ರಾತ್ರಿ ಕಾಯಿಸಿ ಇಟ್ಕೊಬಿಡಿ. ಅದು ಆರಿರೋ ನೀರಿಗೆ ಬೇಕು ಅಂದರೆ ನೀವು ಬೆಳಗ್ಗೆ ಒಂದು ಲೆಮನ್, ಒಂದು ಅರ್ಧ ಹುಳಿ ಲೆಮನನ್ನು ಹಾಕ್ಕೊಂಡು ಕೂಡ ಒಂದು ಗ್ಲಾಸ್ ನೀರನ್ನು ಕುತ್ಕೊಂಡು ಆದಷ್ಟು ಕುಡಿಯುವಂಥ ಅಭ್ಯಾಸನ ಮಾಡ್ಕೊಳ್ಳಿ. ನಾನು ತಿಂಡಿ ಆದಮೇಲೆ 1 ಕಪ್ ಕುಡಿತೀನಿ ಬ್ಲ್ಯಾಕ್ ಕಾಫಿ, ಇನ್ನು ಸಂಜೆ 1 ಟೈಮ್ ಕುಡಿತೀನಿ. ರೂಢಿ ಆಗಿಬಿಟ್ಟಿದ್ದೀನಿ. ಈಗ ಹಾಲು ಹಾಕಿರುವಂತಹ ಕಾಫಿ, ಟೀ ಎಲ್ಲ ಮರ್ತೇ ಹೋಗಿದೆ. ನಾನು ಕುಡಿಯೋದಿಲ್ಲ. ಸ್ಕಿನ್ಗಂತೂ ಸಖತ್ತಾಗಿ ವರ್ಕ್ ಮಾಡುತ್ತೆ ನಮ್ಮ ಬ್ಲ್ಯಾಕ್ ಕಾಫಿ ಅಂತ ಹೇಳ್ಬೋದು. ನಿಧಾನ ಕುಡಿತೀನಿ. ಇವತ್ತು ವಿಡಿಯೋ ಲೆಂತಿನೂ ಕೂಡ ಆಗಿರೋದ್ರಿಂದ ಜಾಸ್ತಿ ಹೊತ್ತು ನಾನು ಕಾಫಿ ಕುಡಿಯೋವರೆಗೂ ನಿಮ್ಮನ್ನು ಮಾತಾಡ್ಸ್ಕೊಂಡು ಕುಡಿಯೋಕ್ಕಾಗಲ್ಲ. ಯಾಕೆ ಅಂದರೆ ಆಲ್ರೆಡಿ ವಿಡಿಯೋ ಲೆಂತಿ ಆಗಿದೆ, ಅದಕ್ಕೋಸ್ಕರ ಆಯಿತಾ. ಬಿಸಿ ಇದೆ ಒಂದು ಸ್ವಲ್ಪ.
ಅದಕ್ಕೆ ಸ್ವಲ್ಪ ತಣ್ಣಗಾಗಲಿ, ಯಾಕೆಂದರೆ ಮಳ್ಳು ಅಂತ ನೀರನ್ನು ಹಾಕಿದ್ದೀನಿ, ಅದಕ್ಕೋಸ್ಕರ ಒಂದು 5 ನಿಮಿಷ ಬಿಟ್ಟು ಕುಡಿತೀನಿ. ಇವತ್ತಿನ ವಿಡಿಯೋ ಏನು ಅನ್ನಿಸ್ತೋ ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ಮತ್ತು ನನ್ನ ಹೊಸ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತೆ ಸಿಗೋಣ. ಬಾಯ್, ನಮಸ್ಕಾರ.